ವೀಕ್ಷಕರೇ, ನಾನು ಆಯಿಲ್ ಮತ್ತು ಪ್ಲಾಸ್ಟಿಕ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ಕಂಪನಿಗಳು ನನಗೆ ದೊಡ್ಡ ಲಾಯರಿಂದ ನೋಟಿಸ್ ಕೊಡಿಸಿ ಆ ರೀಲ್ನ ಡೌನ್ ಮಾಡಿಸಿದ್ರು. ಇದೇ ರೀಲ್ನ ಇನ್ನೊಂದ್ಸರಿ ಆಗ್ತಾ ಇದ್ದೀನಿ. ಯಾವಾಗ ಡೌನ್ ಆಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಶೇರ್ ಮಾಡಿ ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ. ಯಾಕೆ ಬರ್ತಾ ಇದೆ ಗೊತ್ತಾ ಕ್ಯಾನ್ಸರ್ಗಳು? ಇಲ್ಲಿ ನೋಡಿ, ನೋಡಿದ್ರೆ ಆಯಿಲ್, ಈ ಪ್ಯಾಕೆಟ್ ಇಲ್ಲಿರೋ ಆಯಿಲ್ ನೀವು ದಿನ ಬೆಳಗ್ಗೆ ಆದರೆ ಮನೇಲಿ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಬಜ್ಜಿ ಮಾಡೋಕ್ಕೆ, ಒಗ್ಗರಣೆ ಹಾಕೋಕ್ಕೆ, ರಸಮ್ಮು, ಸಾಂಬಾರು, ಚಪಾತಿ, ದೋಸೆ ಎಲ್ಲದಕ್ಕೂ ಈ ಆಯಿಲ್ ಹಾಕ್ತಿರಲ್ವಾ? ವೆರಿ ಚೀಪ್ ಆಯಿಲ್. ಈ ಆಯಿಲ್ ಬರ್ತಾ ಇರೋದಲ್ಲಿ ಪ್ಲಾಸ್ಟಿಕ್ ಕವರ್ ಆಯ್ತಾ? ಸೊ ಪ್ರೆಸ್ ಮಾಡಿದಾಗ ಪ್ಲಾಸ್ಟಿಕ್ ಕವರು, ಪ್ರೋಸೆಸ್ ಪ್ಲಾಸ್ಟಿಕ್ ಕವರು. ಯಂಗ್ 26 years ಬಾಯ್, ರೆಕ್ಟಲ್ ಕ್ಯಾನ್ಸರ್. ಲಾಸ್ಟ್ 1 week ಅಲ್ಲಿ 4 ಜನನ ವಿ ಹ್ಯಾವ್ ಸೀನ್ ಕ್ಯಾನ್ಸರ್ಸ್ 1 week ಅಲ್ಲಿ. ಅದು ಯಾರು? ಬಿಲೋ 40 years. ಹೊಟ್ಟೆಗೆ ಏನು ಹೋಗ್ತಾ ಇದೆ? ಕೆಟ್ಟ ಅಡಲ್ಟ್ರೇಟೆಡ್ ಆಯಿಲ್. ಈ ತರ ನೋಡಿರ್ತೀರಾ ಅಲ್ವಾ? ಬೇಡ ಮೇಲೆ ನೋಡಿದಿರಲ್ವಾ? ಆಳೆ ಎಲೆ ಗ್ರೀನ್ ಡಿಸೈನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಡಿಸೈನ್. ಈ ತಟ್ಟೆ ನೀವು ಮದುವೆಗೆ ಹೋಗಿದ್ದೀರಾ? ಈ ಎಲೆಯಲ್ಲಿ ಊಟ ಮಾಡಿದ್ದೀರಾ? ನೀವು ಮಾಡಿದ್ದೀರಾ? ನೀವು ಒಬ್ಬರೇ ನಾನು ಮಾಡಿದ್ದೀನಿ. ಬೇರೆ ದಾರಿ ಇಲ್ಲ. ಅಲ್ಲಿ ತಟ್ಟೆ, ಬೇರೆ ತಟ್ಟೆ ಕೊಡ ಅಂತ ಕೇಳಕ್ಕಾಗತ್ತ? ಅಲ್ಲಿ ಅದ್ರ ಮೇಲೆ ಲೇರಿದು ಪ್ಲಾಸ್ಟಿಕ್. ಬಿಸಿ ಬಿಸಿ ಊಟ ಇದ್ರ ಮೇಲೆ ಹೋದಾಗ ಏನಾಗುತ್ತೆ? ಪ್ಲಾಸ್ಟಿಕ್ ಅಲ್ಲಿರೋ ಕೆಮಿಕಲ್ಸ್ ಎಲ್ಲ ಊಟದ ಜೊತೆಗೆ ಒಳಗೋಗುತ್ತೆ. ಇಂಥ ತಟ್ಟೆ ಕೊಟ್ರೆ ಊಟ ಹಾಕೋ ಬದಲು ಪಾಯ್ಸನ್ ಕಳಿಸ್ತೀವಿ. ಇವಾಗೆಲ್ಲ ಸ್ವಿಗ್ಗಿ, ಝೊಮ್ಯಾಟೊ, ಯಾವ್ದು ಕ್ಲೌಡ್ ಕಿಚನ್ ಎಲ್ಲ ಅಡಿಗೆ ಮನೆಯಲ್ಲೆಲ್ಲ ಕ್ಲೌಡ್ ಅಲ್ಲಿ ಇದೆ, ಮೇಲೆ ಆಕಾಶದಲ್ಲಿ. ಬರೀ ಪ್ಲಾಸ್ಟಿಕ್, ಬ್ಲ್ಯಾಕ್ ಪ್ಲಾಸ್ಟಿಕ್. ಇದು ಪ್ಲಾಸ್ಟಿಕ್ ಎಂಡೋಕ್ರೈನ್ ಡಿಸೆಪ್ಟರ್ಸ್ ಅಂತ ಕೆಮಿಕಲ್ಸ್. ಅಂದ್ರೆ ನಮ್ಮ ಹಾರ್ಮೋನ್ಸ್ ಇರುತ್ತಲ್ಲ, ಅದನ್ನೆಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಯಾರು ನೋಡಿದ್ರು ಮಕ್ಕಳಾಗಿಲ್ಲ. 5 ವರ್ಷ ಆಯ್ತು, 10 ವರ್ಷ ಆಯ್ತು. ಒಂದು ಕಾರಣ ಯಾಕೆ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸು. ಈ ಪ್ಲಾಸ್ಟಿಕ್ ಟಾಕ್ಸಿಕ್ ಕೆಮಿಕಲ್ಸ್ ಇಂದ ಎಸ್ಪೆಷಲಿ ಯಂಗರ್ ಜನರೇಷನ್ ಮಾತ್ರ ಇನ್ಫರ್ಟಿಲಿಟಿ ತುಂಬಾ ಹೆಚ್ಚಾಗಿದೆ. ಎಲ್ಲಿ ನೋಡಿದ್ರು ನೀವು ಕೇಳಿದಿರಾ ಕ್ಯಾನ್ಸರ್ 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 ಅಂತ. ಎಲ್ಲ ಕಡೆ ಕ್ಯಾನ್ಸರ್ಸ್ ಆಗ್ತಾ ಇದೆ. ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಇಂಡಿಯಾದಲ್ಲಿ 75% ಸ್ಪೀಡ್ ಅಲ್ಲಿ ಕ್ಯಾನ್ಸರ್ ಗ್ರೋ ಆಗ್ತಾ ಇದೆ. ಮೇನ್ ಕ್ಯಾನ್ಸರ್ಸ್ ಯಾವುದು? ಗಟ್ ಕ್ಯಾನ್ಸರ್ಸ್, ಸ್ಟಮಕ್ ಕ್ಯಾನ್ಸರ್ಸ್, ಅದರಲ್ಲೂ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್. ಸೊ ಈ ತರ ಪ್ಲಾಸ್ಟಿಕ್ ವಿಷಯನ ತಿಂತಾದೀರಾ? ಯಾವುದೇ ಅಂತಾರಾಷ್ಟ್ರೀಯ ರೋಡ್ಗೆ ಹೋಗಿ ಪಾರ್ಸಲ್ ಮಾಡಿ, ಇದರಲ್ಲೇ ಬರೋದು. ಇದು ನಾನು ಸುಳ್ಳು ಹೇಳ್ತಲ್ಲ. ನಾನು ಎಲ್ಲಿಂದ ತಂದೆ ಗೊತ್ತಾ? ಇದನ್ನ ನಮ್ಮನೆಗೆ ಬಂದಿರೋ ಪಾರ್ಸಲ್ ತಂದೆ. 500 ರೂಪಾಯಿ ಜಾಸ್ತಿ ಕೊಟ್ಟು ಒಳ್ಳೆ ಎಣ್ಣೆ ತಗೊಳ್ಳಿ, ಇನ್ನೂ 500 ರೂಪಾಯಿ ಜಾಸ್ತಿ ಕೊಟ್ಟು ಒಳ್ಳೆ ಪದಾರ್ಥ ತಗೊಳ್ಳಿ. ಅಲ್ಲಿ 500 ರೂಪಾಯಿ ಕೊಟ್ರೆ ಲಕ್ಷಾಂತರ ರೂಪಾಯಿ ಕೊಡೋದು ತಪ್ಪುತ್ತೆ.